ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವಿದ್ಯಾರ್ಥಿನಿಯರು ಪಾಠ ಕೇಳುತ್ತಿದ್ದಾಗ ಮೇಲ್ಛಾವಣಿಯ ಪ್ಲಾಸ್ಟರ್ ಕುಸಿದು 5 ಜನ ವಿದ್ಯಾರ್ಥಿನಿಯರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಇಂದು ಕಲಬುರಗಿ ನಗರದ ಸರಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ನಡೆದಿದೆ. ಆ ವಿದ್ಯಾರ್ಥಿನಿಯರೆಲ್ಲರೂ ಎಂದಿನಂತೆ ಕಾಲೇಜಿಗೆ ಬಂದು ಕ್ಲಾಸ್ ರೂಮಿನಲ್ಲಿ ಕುಳಿತು ಪಾಠ ಕೇಳ್ತಾ ಇದ್ರು. ಪ್ರಾಧ್ಯಾಪಕರು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ರು. ಆದ್ರೆ ಸುಮಾರು 80ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಕುಳಿತಿದ್ದ ಕೊಠಡಿಯ ಮೇಲ್ಛಾವಣಿ ಪ್ಲಾಸ್ಟರ್ ಏಕಾಏಕಿ ಮಕ್ಕಳ ಮೇಲೆ ಕುಸಿದು ಬಿದ್ದಿರುವ ದುರಂತ ಸಂಭವಿಸಿದೆ. ಮೇಲ್ಛಾವಣಿ ಪ್ಲಾಸ್ಟರ್ ಕುಸಿದು ಬೀಳುವ ಭಯಾನಕ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು 5 ವಿದ್ಯಾರ್ಥಿನಿಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಕ್ಕಳು ಪಾಠ ಕೇಳುವಾಗಲೇ ವಿದ್ಯಾರ್ಥಿಗಳ ಮೇಲೆ ಮೇಲ್ಛಾವಣಿ ಪ್ಲಾಸ್ಟರ್ ಕುಸಿದು ಬಿದ್ದಿದೆ. ಕ್ಲಾಸ್ ರೂಮ್ ನಲ್ಲಿ ಕುಳಿತಿದ್ದ 5 ವಿದ್ಯಾರ್ಥಿನಿಯರಿಗೆ ಗಾಯಗಳಾಗಿವೆ. ಕಲಬುರಗಿ ನಗರದ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿನಿಯರ ಮೇಲೆ ಮೇಲ್ಛಾವಣಿ ಪ್ಲಾಸ್ಟರ್ ಕುಸಿದು ಬೀಳುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಹೀಗೆ ಮಕ್ಕಳ ಮೇಲೆ ಕುಸಿದು ಬಿದ್ದಿರುವ ಮೇಲ್ಛಾವಣಿ, ಗಾಬರಿಯಿಂದ ಓಡೋಡಿ ಬರ್ತಾ ಇರುವ ಮಕ್ಕಳು, ಗಾಬರಿಯಿಂದ ನೋಡ್ತಾ ಕಾಲೇಜು ಹೊರಗಡೆ ನಿಂತಿರುವ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ನಗರದ ಸರಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ. ಹೌದು, ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು 2000ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಇಲ್ಲಿಗೆ ಓದಲು ಬರುತ್ತಾರೆ. ಎಲ್ಲಾ ಮಕ್ಕಳು ಬಹುತೇಕ ಗ್ರಾಮೀಣ ಭಾಗದವರಾಗಿದ್ದಾರೆ. ಉತ್ತಮ ಶಿಕ್ಷಣ ಸಿಗುತ್ತದೆ ಎಂದು ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಇರುತ್ತದೆ. ಆದರೆ ಶಾಲಾ ಕಟ್ಟಡ ಮಾತ್ರ ಮಕ್ಕಳ ಪಾಲಿಗೆ ಶಾಪವಾಗಿ ಕಾಡುತ್ತಿದೆ. ಇಂದು ಬೆಳಿಗ್ಗೆ ಎಂದಿನಂತೆ PUC ಪ್ರಥಮ ವರ್ಷ ವಾಣಿಜ್ಯ ವಿಭಾಗದ ಮಕ್ಕಳು ಕ್ಲಾಸ್ ರೂಮ್ಗೆ ಬಂದಿದ್ದರು. ಅಲ್ಲದೆ ಪ್ರಾಧ್ಯಾಪಕರು ಸಹ ಕ್ಲಾಸ್ ರೂಮಿಗೆ ಬಂದು ಪಾಠ ಮಾಡಲು ಶುರು ಮಾಡಿದ್ದರು. ಕೆಲವೇ ಕ್ಷಣದಲ್ಲಿ ಮಕ್ಕಳ ಮೇಲೆ ಮೇಲ್ಛಾವಣಿ ಪ್ಲಾಸ್ಟರ್ ಬಿದ್ದು ಕ್ಲಾಸ್ ರೂಮಿನಲ್ಲಿ ಕುಳಿತಿದ್ದ ಪೂಜಾ, ಶೀತಲ್, ಸೃಷ್ಟಿ, ನಿಶಾ ಮೇಲೆ ಬಿದ್ದಿದೆ. 4 ಜನ ಗಾಯಗೊಂಡ ವಿದ್ಯಾರ್ಥಿಗಳನ್ನು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ವಿದ್ಯಾರ್ಥಿನಿಯರ ಮೇಲೆ ಮೇಲ್ಛಾವಣಿ ಪ್ಲಾಸ್ಟರ್ ಕುಸಿದು ಬೀಳುತ್ತಿರುವ ಭಯಾನಕ ದೃಶ್ಯಗಳು ಕ್ಲಾಸ್ ರೂಮಿನ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಸರಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಮಾಡಿ ಕೇವಲ 8 ವರ್ಷ ಕಳೆದಿಲ್ಲ. ಆದರೆ ಈಗಾಗಲೇ ಅದು ಕುಸಿಯುತ್ತಿದ್ದು ಮಕ್ಕಳು ಆತಂಕದಲ್ಲೇ ಪಾಠ ಕೇಳುತ್ತಿದ್ದಾರೆ. ಹಲವು ದಿನಗಳ ಹಿಂದೆಯೂ ಕೂಡ ಇದೇ ರೀತಿ ಕ್ಲಾಸ್ ರೂಮ್ ಮೇಲ್ಛಾವಣಿ ಪ್ಲಾಸ್ಟರ್ ಕುಸಿದು ಬಿದ್ದು ಅವಘಡ ಸಂಭವಿಸಿತ್ತು. ಕ್ಲಾಸ್ ರೂಮಿನಲ್ಲಿ ಯಾರು ಇಲ್ಲದ ಕಾರಣ ಅನಾಹುತ ಆಗಿರಲಿಲ್ಲ. ಆದರೆ ಇಂದು ಮತ್ತೆ ಪಕ್ಕದ ಕ್ಲಾಸ್ ರೂಮಿನಲ್ಲಿ ಕುಳಿತಾಗ ಅವಘಡ ಸಂಭವಿಸಿದೆ. ಒಂದೇ ಕ್ಲಾಸ್ ರೂಮ್ ಅಲ್ಲ, ಬಹುತೇಕ ಕ್ಲಾಸ್ ರೂಮ್ಗಳು ಬೀಳುವ ಹಂತಕ್ಕೆ ಬಂದಿವೆ. ಮಕ್ಕಳು ನಿತ್ಯ ಜೀವ ಕೈಯಲ್ಲಿ ಹಿಡಿದು ಭಯದಲ್ಲೇ ಪಾಠ ಕೇಳ್ತಾ ಇದ್ದಾರೆ. ಯಾವಾಗ ಪ್ಲಾಸ್ಟರ್ ಮೈ ಮೇಲೆ ಬೀಳುತ್ತದೆ ಎಂದು ಭಯದಲ್ಲೇ ಕಾಲೇಜಿಗೆ ಬರುತ್ತಿದ್ದಾರೆ. ಕಾಲೇಜಿನಲ್ಲಿ ಸುಮಾರು 2000 ಜನ ಮಕ್ಕಳು ಓದುತ್ತಿದ್ದಾರೆ. ಆದರೆ ಶಾಲೆಗೆ ಇರೋದು ಒಂದೇ ಎಕ್ಸಿಟ್. ಏನಾದರೂ ಅನಾಹುತ ಆದರೆ ಯಾರು ಹೊಣೆ? ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ ಎನ್ನುತ್ತಾರೆ ಪ್ರಾಚಾರ್ಯರಾದ ದೇವನಗೌಡ ಪಾಟೀಲ್ ಅವರು. ಫಸ್ಟ್ ಇಯರ್ ಕಾಮರ್ಸ್ ಅಕೌಂಟೆನ್ಸಿ ಕ್ಲಾಸ್ ನಡೆದಿತ್ತು. ಎಲ್ಲ ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ರು. ಸರ್ ಪಾಠ ಮಾಡ್ತಾ ಇದ್ರು. ಅಚಾನಕ್ ಆಗಿ ಛತ್ ಮೇಲಿಂದ 4 ಜನ ಹುಡುಗಿಯರ ಮೇಲೆ ಬಿದ್ದಿದೆ. ಅವ್ರು ಗಾಯಗೊಂಡಿದ್ದಾರೆ. ಹಾಂ ರೀ, ಸ್ವಲ್ಪ ಒಬ್ಬಳಿಗೆ ಭಾಳ ಹತ್ತದ್ರಿ, 4 ಜನಕ್ಕೆ ಸ್ವಲ್ಪ ಹತ್ತದ. ಭಾಳ ವರ್ಷ ಇದು ಆಗಿರ್ಬೋದ್ರಿ, ಅದು ನೀರಿಂದ ನೆಂದಿ ಬಿದ್ದಿರ್ಬೋದ್ರಿ. ಗೊತ್ತಿದ್ದಿ 4-5 ಜನ. ಫಸ್ಟ್ ಇಯರ್ ಅಕೌಂಟ್ ಕಾಮರ್ಸ್. ಹಾಂ ರೀ, ಅಚಾನಕ್ ಆಗಿದ್ರಿಂದ ಎಲ್ಲರ ಮನಸ್ಸಿನಾಗ ಭಯ ಅನ್ನೋದು ಆಗ್ತೇ ಇಲ್ರಿ. ಸ್ಕೂಲಲ್ಲಿ ಒಂದೇ ಗೇಟ್ ಇದೆ, ಹೋಗೋದಕ್ಕೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಒಂದು ಗೇಟ್ನಿಂದ ಬರಬೇಕು. ಮತ್ತು ಆಮೇಲೆ ಕ್ಲಾಸಲ್ಲಿ ಮೇಲೆ ರೂಮು ಸರಿಯಾಗಿಲ್ಲ, ಹಲವಾರು ತೊಂದರೆ ಆಗುತ್ತದೆ. ನಾವು ಹಿಂಗೆ ಇದ್ದರೆ ಓದೋದು ಹೆಂಗೆ? ಇವತ್ತು ಛತ್ತಿ ಬಿದ್ದು 4-5 ಮಂದಿ ಬಿದ್ದಿದ್ದಾರೆ. ಹಲವಾರು ತೊಂದರೆ ಆಗಿದೆ. 1-4 ಮಂದಿ ಸೀರಿಯಸ್ ಐತಿ. ಕೆಲವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಬಿದ್ದಿತ್ತು. ಕಾಮರ್ಸ್ ರೂಮ್ ನಂಬರ್ 6. ಹಲವಾರು ತೊಂದರೆಗಳಾದರೆ ನಾವು ಇಲ್ಲಿ ಯಾರು ನಮ್ಮ ತಂದೆ ತಾಯಿಯನ್ನು ಕಳಿಸಲ್ಲ. ಈಗ ಕಾಮರ್ಸ್ ಕ್ಲಾಸಿನಲ್ಲಿ ಬಿದ್ದಿದೆ. ಈಗ ಆರ್ಟ್ಸ್ ಕ್ಲಾಸಿಗೆ ಬಿಡ್ಬೋದು, ಸೈನ್ಸ್ ಇದರಲ್ಲಿ ಬಿಡ್ಬೋದು.
ಹೇಳೋಕ್ಕಾಗಲ್ಲ. ಮತ್ತು ಮೇಲೆ ನಮಗೆ ಮೇಲೆ ಹೋಗೋದಕ್ಕೆ ಲಿಫ್ಟ್ ಬೇಕು, ಅಲ್ಲಿ ಬಹಳಷ್ಟು ಜನ ಇದ್ದಾರೆ. ಕಳೆದ 8 ವರ್ಷಗಳ ಹಿಂದೆ ಕಾಲೇಜು ಕಟ್ಟಡ ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದರು. ನಿರ್ಮಾಣ ಮಾಡಿ 1 ದಶಕ ಕೂಡ ಕಳೆದಿಲ್ಲ. ಛಾವಣಿ ಪ್ಲಾಸ್ಟರ್, ಗೋಡೆಗಳು ಬಿರುಕು ಬಿಡುತ್ತಿವೆ. ಮಕ್ಕಳು ಕಾಲೇಜಿಗೆ ಬರುತ್ತಾರೆ. ನಾಳೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ? ಈ ಕಾಲೇಜಿಗೆ ಬರುವುದು ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಆತಂಕದಲ್ಲೇ ಇದ್ದು, ಆದಷ್ಟು ಬೇಗ ಎಲ್ಲೆಲ್ಲಿ ಕುಸಿಯುವ ಹಂತಕ್ಕೆ ಬಂದಿದೆ ಅದನ್ನು ರಿಪೇರಿ ಮಾಡಿ ಎನ್ನುವುದು ಮಕ್ಕಳ ಮಾತು. ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಮಿನಿ ಕಿಟ್ ಬೀಜಗಳ ವಿತರಣೆ ಕಾರ್ಯಕ್ರಮಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯತ್ ಕಲಬುರಗಿ, ಕೃಷಿ ಇಲಾಖೆ ಕಲಬುರಗಿಯ ವತಿಯಿಂದ 2026-27ನೇ ಸಾಲಿನ ದ್ವಿದಳ ಧಾನ್ಯಗಳ ಆತ್ಮನಿರ್ಭರ ಅಭಿಯಾನ ಎಂಎಪಿ ಯೋಜನೆಯ ಅಡಿಯಲ್ಲಿ ಉಚಿತ ತೊಗರಿ ಮಿನಿಕಿಟ್ ಬೀಜಗಳ ವಿತರಣೆ ಕಾರ್ಯಕ್ರಮವು ದಿನಾಂಕ 12ನೇ ಜೂನ್ 2026ರಂದು ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಕಲಬುರಗಿಯ ಸಹಾಯಕ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಕಿಟ್ಗಳನ್ನು ವಿತರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ನ ಸಂತೋಷ್ ಪಾಟೀಲ್ ದಣ್ಣೂರ್, ಕಾಂಗ್ರೆಸ್ ಮುಖಂಡರಾದ ಲಿಂಗರಾಜ್ ಕಣ್ಣಿ, ಅಂಬಾರಾಯ್ ಮಾಲಿ ಪಾಟೀಲ್, ಬಸವರಾಜ್ ಜೀವಣಗಿ, ಬಾಬುರಾವ್ ವಂಟಿ, ಮಲ್ಲಿನಾಥ್ ಕೊಳ್ಳೂರ್, ಸೋಮಶೇಖರ್ ನಿಂಬರ್ಗಿ, ನಾಗೇಂದ್ರಪ್ಪ ಬಿರಾದಾರ್, ಸಂತೋಷ್ ಪಾಟೀಲ್, ಧರ್ಮಣ್ಣ ಪಟ್ಟಣಕರ್, ಮಲ್ಲೇಶಪ್ಪ ಧುಳಗೊಂಡ್, ಕೃಷಿ ಅಧಿಕಾರಿ ಶ್ರೀದೇವಿ ಹಜೇರಿ, ಎಟಿಎಂ ಅಜಯ್ ಭೀಮನಳ್ಳಿಕರ್, ಅಕೌಂಟೆಂಟ್ ಕಾಶಿರಾಯ, ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್, ಶ್ರೀದೇವಿ ಆನಂದ್ ಠಾಕೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ವರ್ಷ ಸ್ವಲ್ಪ ತಾವೆಲ್ಲ ಹೇಳಿದ ಹಾಗೆ ಈ ಚರ್ಚೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾವ ಇದಕ್ಕೆ ಗೊಬ್ಬರಕ್ಕೆ ಏನು ರಾ ಮಟೀರಿಯಲ್ ಬೇಕು, ಪೆಟ್ರೋಲ್ ಡೀಸೆಲ್, ಅದನ್ನೇ ಸ್ವಲ್ಪ ಯುದ್ಧದಿಂದ ಬಂದಾಗಿದೆ. ಡಾಂಬರು, ಪೆಟ್ರೋಲು, ಡೀಸೆಲ್ ಸ್ವಲ್ಪ ಕೇಂದ್ರ ಸರ್ಕಾರಕ್ಕೆ ತೊಂದರೆ ಆಗಿದೆ. ಆದ ಕಾರಣ ಸ್ವಲ್ಪ DAPಗೆ ತೊಂದರೆ ಆಗಿದೆ. ಇಲ್ಲಿವರೆಗೂ ಯಾವಾಗಲೂ DAP ಏನು ತೊಂದರೆ ಇರಲಿಲ್ಲ. ಅದಕ್ಕಾಗಿ ಸ್ವಲ್ಪ DAP ಕಡಿಮೆ ಸಿಗೋದ್ರಿಂದ ಉಳಿಕಿದ ಯೂರಿಯಾದು ತಮ್ಗೇನು ಬೇಕು ಎಲ್ಲ ಇವತ್ತು ಈಗಾಗಲೇ ಹೇಳಿದಂಗೆ ಕಿಟ್ಗಳು ಫ್ರೀಯಾಗಿ ಸುಮಾರು 8,280 ಎಕರೆಗೆ ಏನಪ್ಪ ಅಂದ್ರೆ ಪುಗ್ಸೆಟ್ಟೆ ಕಿಟ್ ಕೊಡ್ತಕ್ಕಂಥದ್ದು ಮತ್ತು ಗೊಬ್ಬರ ಕೊಡ್ತಕ್ಕಂಥದ್ದು ಇವೆಲ್ಲವನ್ನ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಮತ್ತು ಬೆಳೆ ಪರಿಹಾರದ ಬಗ್ಗೆ ಕೂಡ ಈಗಾಗಲೇ ಹಿಂದೆ ಯಾವಾಗ ಆಗಿದೆಯಲ್ಲ ನಾವು ಬಂದ ನಂತರದ್ದು ಕೂಡ ಒಟ್ಟು 130 ಕೋಟಿ ರೂಪಾಯಿಗಳು ಸುಮಾರು 90,160 ಜನರಿಗೆ ಅಂದರೆ 2023, 24, 25ರಲ್ಲಿ 27,521, 2024, 25ರಲ್ಲಿ 25,817 ಜನರಿಗೆ, 25, 26ರಲ್ಲಿ 24,313 ಜನರಿಗೆ, ಒಟ್ಟು 90,168 ರೈತರ ಅಕೌಂಟಿಗೆ ಬೆಳೆ ಪರಿಹಾರ ಮತ್ತು ಬೆಳೆ ಇನ್ಶೂರೆನ್ಸ್ ಎರಡನ್ನ ಇಷ್ಟೊಂದು ಯಾವ ಕಾಲದಲ್ಲಿ ಬಂದಿಲ್ಲ. ಯಾಕಂದ್ರೆ ನಾವು 130 ಕೋಟಿ ರೂಪಾಯಿ ನಮ್ಮ ರೈತರಿಗೆ ಬೆಳೆ ಹಾನಿ ಆದಾಗ ಹಿಂದಿನ ಇತಿಹಾಸವನ್ನ ತೆಗೆದು ನೋಡಿದ್ರು ಕೂಡ ಯಾವತ್ತೂ ಕೂಡ ಇಷ್ಟೊಂದು ಇನ್ಶೂರೆನ್ಸ್ ಬಂದಿಲ್ಲ. ನಾವು ಬಂದ್ಮೇಲೆ ಏನು ಮಾಡಿದಿರಿ ಅಂತಕ್ಕಂಥದ್ದು ಪಂಚ ಗ್ಯಾರಂಟಿಗಳು ಕೊಡೋದ್ರ ಮೂಲಕ ರೈತರ ತೊಂದರೆಯನ್ನು ನೀಗಿಸ್ತಕ್ಕಂಥ ರೀತಿಯಲ್ಲಿ 138 ಕೋಟಿ ಅವ್ರ ಅಕೌಂಟಿಗೆ ಹಾಕಿದ್ದೇವೆ. ಮತ್ತು ಯಂತ್ರೋಪಕರಣಗಳು ಮತ್ತು ಸ್ಪ್ರಿಂಕ್ಲರ್ಗಳು ಸಾಕಷ್ಟು ಏನಪ್ಪ ಅಂದ್ರೆ ಇವತ್ತು ನಮ್ಮ ಭಾಗದಲ್ಲಿ ನಾವು ಅದನ್ನು ಕೂಡ ಸಪ್ಲೈ ಮಾಡಿದ್ದೇವೆ. 841 ಸ್ಕೀಮ್ಗಳಲ್ಲಿ ನಾವು ಆಗ್ರೋ ಪ್ರೊಸೆಸಿಂಗ್ಗೆ ಮತ್ತು ಫಾರಮ್ ಮಷಿನರಿ 134 ಫಲಾನುಭವಿಗಳಿಗೆ ಮಷಿನರಿನ ಕೊಟ್ಟಿದ್ದೇವೆ. 841 ಜನರಿಗೆ ಸ್ಪ್ರಿಂಕ್ಲರ್ಗಳನ್ನು ಕೊಟ್ಟಿರ್ತೇವೆ. ಈ ರೀತಿ ಅನೇಕ ಸೌಲಭ್ಯಗಳನ್ನು ನಮ್ಮ ರೈತರಿಗೆ ಒದಗಿಸ್ತಾ ಇದ್ದೀವಿ. ಇವತ್ತು ಕೂಡ ಬೀಜವನ್ನು ರೈತರಿಗೆ ಸಿಗಬೇಕು, ತೊಂದರೆ ಆಗ್ಬಾರ್ದು. ಈ ಸೋಮಣ್ಣ ಅವ್ರು ಹೇಳಿದ ಹಾಗೆ ತೊಂದರೆ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದೆ. ನಾನು ಅವತ್ತೇ ಫೋನ್ ಮಾಡಿ ಹೇಳಿದೆ, ರಾತ್ರಿ 8 ಗಂಟೆಯಿಂದ ಬೆಳಗಿನವರೆಗೂ ಕೂಡ ಗಂಜಿನಲ್ಲಿ ಮಾರಾಟ ಆಗ್ತಕ್ಕಂಥದ್ದು ನಿಲ್ಲಬೇಕು. ನಮ್ಮ ರೈತರು ಬೆಳಗ್ಗೆ ಹೋಗಿ ನಿಂತಾಗ ಒಂದು ಕೂಪನ್ ಸಿಗ್ತದ, 224 ನಂಬರ್ ಬರೀತಾರ, ಅವ್ನು ಹೊತ್ತೊಂಡ ಮಾರಿ ಪಾಳಿ ಬರ್ತದ, ಪಾಳಿ ಅದಕ್ಕೆ ಆ ರೀತಿ ಆಗ್ಬಾರ್ದು. ಆ ಕ್ಷೇತ್ರದಲ್ಲಿ ಅವುಗಳಲ್ಲಿ ಜನರಿಗೆ ಸಿಗುವಂತ ಆಗ್ಬೇಕಂತ ಹೇಳಿ ಮತ್ತು ಈ ಸಲ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಯಾವಾಗಲೂ JDಗೆ ಏನಪ್ಪ ಅಂದ್ರೆ ಮನಸ್ಸಿಗೆ ತಂದು ಹೇಳ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಮತ್ತು ಈಗಾಗಲೇ ಕಮಿಷನರ್ ಅವರಿಗೆ, ಅಗ್ರಿಕಲ್ಚರ್ ಮಿನಿಸ್ಟರ್ ಹೋದ ಸಲ ಚಲುವರಾಯ ಸ್ವಾಮಿ ಅವರಿಗೂ ಕೂಡ ನಾನು ಭಾಳ ಒತ್ತಾಯ ಮಾಡಿ ನಮ್ಮ ಭಾಗದ ರೈತರಿಗೆ ಬೀಜ ಗೊಬ್ಬರ ಮತ್ತು ಮಷಿನರಿಗಳನ್ನು ಸಿಗ್ತಕ್ಕಂಥದ್ದು ಆಗಬೇಕು. ಇನ್ನು ಇನ್ಸೂರೆನ್ಸ್ ಒಂದೇ ಕಂತು ಹಾಕಿವಿ ನಾವು. ಒಂದೇ ಕಂತಂದ್ರೆ ಸುಮಾರು 40 ಕೋಟಿನೋ ಹಾಕಿದ್ದಾರೆ ಇವರು. ಇನ್ನೂ ನಮಗೇನಪ್ಪ ಅಂದ್ರೆ 45 ಕೋಟಿ ಇನ್ಸೂರೆನ್ಸ್ ಬರಬೇಕು. ಇನ್ನು 2 ಕಂತಿನ ಹಣವನ್ನು ಏನಪ್ಪ ಅಂದ್ರೆ ನಮ್ಮ ರೈತರ ಅಕೌಂಟಿಗೆ
ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾನ್ಯನಿಂದ ಮಾಡಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಕೂಡ ಹೇಳಿದ್ದೀನಿ. ನಿನ್ನೇನು ನಿಮಗೆ ಮಾತನಾಡಿದ್ದೀನಿ, ಬೀದರ್ದಾಗ ಕೊಟ್ಟಿದ್ದಾರೆ, ನಮಗೂ ಕೊಡ್ಬೇಕಂತೆ. ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ನಾನು ಸೋಮವಾರ ಮತ್ತೆ ಹೋಗಿ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಭೇಟಿಯಾಗಿ ಆ ದುಡ್ಡನ್ನು ಹಾಕಿಸ್ತಕ್ಕಂಥ ಕೆಲಸ ಮಾಡಿ ಅದು ಬಂದ ನಂತರ ರೈತರ ಅಕೌಂಟ್ಗೆ ಉಳಿದಿರ್ತಕ್ಕಂಥ ಹಣ, ಇನ್ಶೂರೆನ್ಸ್ ಹಣ, ಈಗ ನಾವು ಮೊದಲನೇದಾಗಿ ಅಡ್ವಾನ್ಸ್ ಆಗಿ ಒಂದು ಅಕೌಂಟ್ ಒಂದು ಕಂತು ಹಾಕಿದೆ 40 ಕೋಟಿ. ಇನ್ನು ಉಳಿದಿರ್ತಕ್ಕಂಥದ್ದು 2 ಅಕೌಂಟ್ಗೆ ಏನು ಬಂದ್ರೆ ಬರೋಂಥ ಪ್ರಯತ್ನವನ್ನ ಮಾಡ್ತೀವಿ. ಯಾಕಂದ್ರೆ ಯಾವತ್ತೂ ಸದಾ ರೈತರ ಬಗ್ಗೆ ಕಾಳಜಿ ವಹಿಸು ಮಾಡ್ತಕ್ಕಂಥ ಕೆಲಸ. ನಾನು ಯಾರೇ ಹೊಗಳ್ತಾರಂತ ಹೇಳಿ ಅಲ್ಲ, ನಮ್ಮ ಕೆಲಸ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇಷ್ಟೇ ಮಾಡಿದ್ರು ಕೂಡ, ಇಷ್ಟೇ ಯಾರು ಏನೂ ಕೊಡ್ಲಿಲ್ಲಾರ್ದ್ರು ಕೂಡ ಏನು ಮಾಡಿದ್ದಾರೆ ಅಲ್ಲಪ್ರಭು ಅಂತಕ್ಕಂಥ ಮಾತು ಬಯಸ್ಕೊಂಡ್ರು ಕೂಡ ನಾ ಏನಂತ ಬಂದ್ರೆ ಇದು ಯಾವತ್ತೂ ನಿರಂತರ ನಮ್ಮ ಕೆಲಸ ನಡೀತಾ ಇದೆ. ಅನೇಕ ಕೆಲಸಗಳು, ಅನೇಕ ಗುಡಿಗುಂಡಾರಗಳು, ಅನೇಕ ರಸ್ತೆಗಳು, ಅನೇಕ ಹೈಮಾಸ್ ಹಾಕ್ತಕ್ಕಂಥದ್ದು, ಬೋರ್ವೆಲ್ ಹಾಕ್ತಕ್ಕಂಥದ್ದು, ಇಂಥವೆಲ್ಲ ಅನೇಕ ಕೆಲಸಗಳನ್ನು ಕೂಡ ನಿರಂತರವಾಗಿ ನಾನು ಯಾರು ಹಿಂದೆ ಮಾಡಲಿ ಬಿಡಲಿ. ಬರೀ ಏನಪ್ಪ ಅಂದ್ರೆ ಇವತ್ತು ಎಷ್ಟೆಷ್ಟು ದೇವಸ್ಥಾನಗಳನ್ನು ಕೂಡ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕೈಗೊಂಡಿದ್ದೇವೆ. ಯಾವತ್ತು ನಿರಂತರವಾಗಿ ಇನ್ನೂ 2 ವರ್ಷ ತಮಗೆ ಸಾಕಷ್ಟು ಕೆಲಸಗಳನ್ನು ತಂದು ರೈತರ ಹೊಲಗಳಿಗೆ ರಸ್ತೆ ಆಗ್ಬೇಕಂತ ಹೇಳಿ ಡಾಂಬರೀಕರಣ ರೀತಿಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿಗಳಿದ್ದಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 4 ಕಿಲೋಮೀಟರ್ ರಸ್ತೆಯನ್ನ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಪ್ರಗತಿ ಪಥದಲ್ಲಿ ಕೂಡ ಮಾಡಿದೆ. ಭಾಳ ವರ್ಷದಿಂದ 3 ಕೆರೆ ಬೇಕಾಗಿತ್ತು, ಯಾರ ಕೈಲೇನೂ ಆಗಿದ್ದಿಲ್ಲ. ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಕೆರೆ, ಅದು ಪಟ್ಟಣಕ್ಕೆ 700 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಕೆರೆ ಕೊಡ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ವಿ. ಮೊನ್ನೆ ಸ್ವಲ್ಪ ಮಳೆಗೆ ನೀರು ನಿಂತದೆ. ಈ ಭಾಗದಲ್ಲಿ ಕರೆಂಟ್ ಹಾವಳಿ ಭಾಳ ಇತ್ತು. 110 KVದು ಈಗಾಗಲೇ ಅದು ಲ್ಯಾಂಡ್ ಅಕ್ವೈರ್ ಮಾಡಿ 6 ಲಕ್ಷ ತುಂಬಿ ಕಾಂಪೌಂಡ್ ಹಾಕಿದ್ದಾರೆ. ಅಲ್ಲಿ ಕೇವಲ ಸ್ವಲ್ಪ ದಿನದಲ್ಲಿ ರಾಜಕೀಯ ಬದಲಾವಣೆಯಿಂದ ಲೇಟ್ ಆಗ್ತಾ ಇದೆ. ಕೇವಲ 1 ತಿಂಗಳ ಒಳಗಡೆ ಆ ಕೆಲಸ ಪ್ರಾರಂಭ ಮಾಡ್ತೀವಿ. ಒಟ್ಟಾರೆ ಈ ಭಾಗಕ್ಕೆ ಏನೇನು ಬೇಕು ರೈತರಿಗೆ ಆಗ್ತಕ್ಕಂಥ ಸೌಲಭ್ಯಗಳು ವ್ಯವಸ್ಥೆಯನ್ನ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ತಾವು ಬೆಳಗ್ಗೆಯಿಂದ ಬಂದು ಕುಳಿತಿದ್ದೀರಿ. ತಮಗೆಲ್ಲರಿಗೂ ಶುಭ ಕೋರಿ ಯಾವತ್ತೂ ಕೂಡ ನಿಮ್ಮ ಆಸೆಗೆ ನಿರಾಶೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಆಗ್ತಕ್ಕಂಥದ್ದು. ಮತ್ತು ನಾಡ ಕಚೇರಿ ಕೂಡ ದುಡ್ಡು ಕೊಟ್ಟಿದ್ದೀನಿ, ಅದು ಕೂಡ ಪ್ರಾರಂಭ ಮಾಡ್ತೀವಿ. ನಾಡ ಕಚೇರಿ ಭಾಗದಲ್ಲಿ ಖಾತಾ ಏನಪ್ಪ ಅಂದ್ರೆ ಹೆಚ್ಚು ಕೊಡ್ಬೇಕಂತ ರೈತರ ಬೇಡಿಕೆ ಅದ. ದಯಮಾಡಿ ಸಂಬಂಧಪಟ್ಟವ್ರೆ ಬಹಳಷ್ಟು ಎಲ್ಲರೂ ಬೇಡಿಕೆ ಅದ. ಖಾತಾ ಹೆಚ್ಚಿಗೆ ಇಲ್ಲಿ ನಮ್ಮ ಕ್ಷೇತ್ರ ಕಡಿಮೆ ಬೀಳಂಗ್ ಮಾಡ್ಬಾರ್ದು. ನಿಮ್ಗೆ ಇಡೀ ಎಲ್ಲಾ ರೀತಿಯಿಂದ ನಾನು ಸೆಷನ್ದಾಗ ಎತ್ತಿ ಇನ್ಶೂರೆನ್ಸ್ ಬಗ್ಗೆ ಬಹಳಷ್ಟು ಸ್ಟ್ರಗಲ್ ಮಾಡ್ತೀನಿ. ಅಲ್ಲಿ ನಿಮ್ಗೆ ಇಡೀ ಜಿಲ್ಲಾಕ್ಕೆ ಸ್ಟ್ರಗಲ್ ಮಾಡ್ತೀನಿ. ಅಟ್ಲೀಸ್ಟ್ ನನ್ನ ದಕ್ಷಿಣ ಮತ ಕ್ಷೇತ್ರದವ್ರಿಗೆ ಖಾತಾ ಕಂಬಳರು ನೋಡ್ಕೊಂಡು ಹೋಗ್ಬೋದು. ಅಂದ್ರೆ ನೀವು ಮಾಡಿದಕ್ಕೆ ನಮ್ಮ ಬಾಕಿ ನಿಮ್ ಬಾಕಿ ಮುಡ್ತು. ದಯಮಾಡಿ ಅದಕ್ಕೆ ಆ ಜನರಿಗೆ ಏನಪ್ಪ ಅಂದ್ರೆ ಕಡಿಮೆ ಆಗ್ಲಾರ್ದಂಗೆ ಮಾಡು. ಪ್ರತಿ ಉಸಿರು ಬಹು ಅಮೂಲ್ಯ. ಹಿಂದೆ ತಂಬಾಕು ಸೇವನೆ ತ್ಯಜಿಸಿ ಎಂದು ಜಿಮ್ಸ್ನ ಪ್ರಾಚಾರ್ಯರಾದ ಡಾಕ್ಟರ್ ಅಜಯ್ ಕುಮಾರ್ ಜಿ ಅವರು ಕರೆ ನೀಡಿದ್ದಾರೆ. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯ 10ನೇ ಮಹಡಿ ಆಡಿಟೋರಿಯಂನಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಜಿಮ್ಸ್ ಪ್ರಾಂಶುಪಾಲರಾದ ಡಾಕ್ಟರ್ ಅಜಯ್ ಕುಮಾರ್ ಜಿ ಅವರು ಮಾತನಾಡುತ್ತಾ, ಯುವ ಮಾದಕ ವ್ಯಸನ ಆರೋಗ್ಯಕ್ಕೆ ಹಾನಿಕರ, ನಿಕೋಟಿನ್ ರಾಸಾಯನಿಕ ದ್ರವ್ಯ ಸೇವನೆಯಿಂದ ಜೀವಕ್ಕೆ ಹಾನಿ, ತಂಬಾಕು ಮತ್ತು ಧೂಮಪಾನದಿಂದ ದೂರವಿರಬೇಕು ಎಂದು ಯುಜಿ ಪಿಜಿ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ಗುಲ್ಬರ್ಗಾ ವೈದ್ಯಕೀಯ ವಿಭಾಗ ಸಂಸ್ಥೆ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ದಂತ ವಿಭಾಗ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರು, ವೈದ್ಯಕೀಯ ಅಧೀಕ್ಷಕರು ಮತ್ತು ಪ್ರಾಂಶುಪಾಲರು ಇವರ ಮಾರ್ಗದರ್ಶನದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಅರ್ಚನಾ ಎಸ್ ರವರು ದಂತ ವಿಭಾಗದ ಸಿಬ್ಬಂದಿಯವರೊಂದಿಗೆ ವಿಶ್ವ ತಂಬಾಕು ರಹಿತ ದಿನಾಚರಣೆಗೆ ಗುರುವಾರ ಸಸಿಗೆ ನೀರೆರೆಯುವ ಮೂಲಕ ಪ್ರಾರಂಭಿಸಲಾಯಿತು. ತಂಬಾಕು ತ್ಯಜಿಸುವುದರಿಂದ ತಂಬಾಕು ದುಶ್ಚಟದಿಂದಾಗುವ ಸಾವನ್ನು ಸುಲಭವಾಗಿ ತಡೆಗಟ್ಟಬಹುದು. ತಂಬಾಕು ಸೇವನೆಯಿಂದ 25,000 ಭಾರತೀಯರು ಪ್ರತಿದಿನ ಸಾಯುತ್ತಿದ್ದಾರೆ. 10ರಲ್ಲಿ 1 ಸಾವು ತಂಬಾಕಿನಿಂದ ಉಂಟಾಗುತ್ತದೆ ಎಂದು ಹೇಳಿದರು. ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವ ಮನವಿಯನ್ನು ಮರೆಮಾಚುವುದು ಎಂಬ ಈ ವರ್ಷದ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. So I congratulate this department because every year, without fail, they conduct this No Tobacco Day. The main purpose of conducting such CMEs or programs is not to motivate the students. The main purpose is to create awareness among the community. Ultimately, everybody, every student, every staff, when they understand what is the importance of this quitting tobacco,
then they act as ambassador, and when they go to the field, when they go to the periphery, when they go to their family, they can enlighten their family members who are consuming this tobacco. See, each person, if they act as an ambassador and stop around 10 to 15 members from consuming tobacco, then one or the other day we can make this country free from tobacco. So our ultimate aim is to stop tobacco consumption by each and every individual at every place. You people have seen many of them, they consume, they chew tobacco, they spit on the roads, they spit in the railway bogies, they spit in the theatres. So if they go on spitting everywhere, they not only make it ugly to see, but at the same time, they spoil their own health. If you take the statistics, there are many people, there are many countries which have brought down this morbidity and mortality because of tobacco consumption. India is one country where we are unable to bring down the morbidity and mortality because of tobacco consumption. As a public health expert, I would like to tell all of you that while chewing or while smoking, that thrill what they get, that will be very short-lived. But long-term effects, if you see about the tobacco consumption, it is definitely going to harm their health, and one or the other day they will be dying because of one of the complications because of tobacco consumption. So when you go to the periphery, when you give some talks in the periphery, I request all the postgraduate students, staff, you please tell them what are the final effect or what are the dangerous complications that will be caused due to this tobacco consumption. Many people, they go to theatres, in the beginning there are many advertisements, they show that if they consume tobacco they will suffer from cancer. Even after that there are many people who still consume tobacco and continue to chew tobacco. So we don't want you to threaten them, or we don't want you to create fear in them. We want you to create awareness amongst them. So that awareness should be in such a way they themselves should accept your suggestions. ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಸಿಆರ್ ಅವರು ಮಾತನಾಡುತ್ತಾ, ಪ್ರತಿಯೊಬ್ಬ ಆರೋಗ್ಯ ಕಾರ್ಯಕರ್ತನು ನಮ್ಮ ಸಮಾಜವನ್ನು ತಂಬಾಕು ಹಾಗೂ ತಂಬಾಕು ವ್ಯಸನಗಳ ಉತ್ಪನ್ನದಿಂದ ಮುಕ್ತ ಮಾಡಲು ರಾಯಭಾರಿಯಾಗಿ ಕಾರ್ಯನಿರ್ವಹಿಸಬೇಕು. ಸರಕಾರ ಅವುಗಳ ಉತ್ಪಾದನೆಯನ್ನು ನಿರ್ಬಂಧಿಸಬೇಕು ಎಂದು ತಿಳಿಸಿದರು. Bold and italic is the most important component of making the world free of tobacco. And again, as aptly put by our principal sir, the Department of Dentistry, not just from JIPS, but from our other dental colleges, be it HK Dental College, be it Al-Badr Dental College, who have always been at the forefront and available at a call to arrange a program of this magnitude to be available and create awareness amongst the masses and the general public at large. So I thank the Department of Dentistry of all these three dental colleges and the medical college for keeping this awareness program alive, and every year coming up with a new theme and making our public, students and everyone aware about this. ಜಿಲ್ಲಾ ಶಸ್ತ್ರಜ್ಞರು ಹಾಗೂ ಜಿಮ್ಸ್ ಅಧೀಕ್ಷಕರಾದ ಡಾಕ್ಟರ್ ರುಖಿಯಾ ಅಸ್ನಾ ರಬಾ ಅವರು ತಂಬಾಕು ಹಾಗೂ ಅದರ ಉತ್ಪನ್ನಗಳ ವ್ಯಸನದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾತನಾಡಿದರು. Some time to healthy activities, play some sports, make yourself engaged rather than going to some sitting and watching only mobiles and all, and don't ever submit yourselves in any situations to any substance abuse. Okay? Thank you so much. ಅಲ್ಬದರ್ ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸೈಯದ್ ಜಕಾವುಲ್ಲಾ ತಂಬಾಕು ಮತ್ತು ನಿಕೋಟಿನ್ ಉದ್ಯಮಿಗಳ ಆಕರ್ಷಕ ಉತ್ಪನ್ನಗಳ ಹಿಂದಿರುವ ಕರಾಳ ಉದ್ದೇಶಗಳ ಬಗ್ಗೆ ಅರಿವು ಮೂಡಿಸಿದರು. ದಂತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅರ್ಚನಾ ಎಸ್ ರವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯಲ್ಲಿ ದಂತ ವಿಭಾಗದಲ್ಲಿ ಮಾಡುವ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಹಾಗೂ ತಂಬಾಕು ವ್ಯಸನಗಳಿಗೆ ವ್ಯಸನ ಮುಕ್ತಗೊಳಿಸಲು ತಿಂಗಳಿಗೆ ಸುಮಾರು 200 ರಿಂದ 300 ವ್ಯಕ್ತಿಗಳಿಗೆ ಸಮಾಲೋಚನೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಸಲುವಾಗಿ ಮನೋಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ಗೋಗಿ ನಿಕೋಟಿನ್ ಮಾನವನ ಮೆದುಳನ್ನು ದುರ್ಬಳಕೆ ಮಾಡಿಕೊಂಡು ಹೇಗೆ ವ್ಯಸನಿಯನ್ನಾಗಿ ಮಾಡಬಹುದು ಎಂಬ ವಿಷಯದ ಕುರಿತು ಅತಿಥಿ ಉಪನ್ಯಾಸವನ್ನು ನೀಡಿದರು.
ಜಿಲ್ಲಾ ಸಲಹೆಗಾರರು, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಕಲಬುರಗಿ ಸುಜಾತಾ ಪಾಟೀಲ್ ಇವರು ಜಿಲ್ಲಾ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಹಾಗೂ ಸಿಒಟಿಪಿಎ ಕಾಯ್ದೆಯ ಬಗ್ಗೆ ತಿಳಿಸಿಕೊಟ್ಟರು. ವಿಶ್ವ ತಂಬಾಕು ರಹಿತ ದಿನಾಚರಣೆ ಮೇ 31, 2026 ಅಂಗವಾಗಿ ಜೂನ್ 2, 2026 ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಇವರ ಸಹಯೋಗದೊಂದಿಗೆ ಜಿಲ್ಲಾ ಆಸ್ಪತ್ರೆಯ ಆವರಣದಿಂದ ಪ್ರಾರಂಭಿಸಿ ಜಗತ್ ವೃತ್ತದವರೆಗೆ ತಂಬಾಕು ನಿಷೇಧ ಕುರಿತು ಜನಜಾಗೃತಿ ಮೂಡಿಸುವ ಸಲುವಾಗಿ ವೈದ್ಯ ಹಾಗೂ ಅರೆ ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರಭಾತ್ ಫೇರಿ ಮಾಡಲಾಗಿತ್ತು. ದಿನಾಂಕ 8 ಜೂನ್ 2026 ಜಿಮ್ಸ್, ಇಎಸ್ಐಸಿ, ಎಚ್ಕೆಇಎಸ್ ಹಾಗೂ ಅಲ್ಬದರ್ ದಂತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಪ್ರಬಂಧ ಬರಹ ಹಾಗೂ ಭಿತ್ತಿಚಿತ್ರ ಪ್ರದರ್ಶನದ ಸ್ಪರ್ಧೆ ಆಯೋಜಿಸಲಾಗಿತ್ತು. ಅತ್ಯುತ್ತಮ 3 ಪ್ರದರ್ಶನ ಹಾಗೂ 3 ಪ್ರಬಂಧಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಆರ್.ಎಸ್. ಗುಗ್ವಾಡ್, ಲೈಸೆನ್ಸ್ ಅಧಿಕಾರಿಗಳು, ಜಯದೇವ ಆಸ್ಪತ್ರೆ, ಡಾಕ್ಟರ್ ಹರ್ಷದ್ ಹುಸೇನ್, ಉಪಪ್ರಾಂಶುಪಾಲರು, ಅಲ್ಬದರ್ ಡೆಂಟಲ್ ಕಾಲೇಜು, ಡಾಕ್ಟರ್ ವೀರೇಂದ್ರ ಪಾಟೀಲ್, ಉಪಪ್ರಾಂಶುಪಾಲರು, ನಿಜಲಿಂಗಪ್ಪ ಡೆಂಟಲ್ ಕಾಲೇಜು, ಕೆಎಂಸಿ ಮೆಂಬರ್ ಹಾಗೂ ವೈದ್ಯಕೀಯ ಅಧೀಕ್ಷಕರು, ನಿಜಲಿಂಗಪ್ಪ ಡೆಂಟಲ್ ಕಾಲೇಜಿನ ಡಾಕ್ಟರ್ ಉಮೇಶ್ ಅಲ್ಲದ್ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಈ ಕಾರ್ಯಕ್ರಮದಲ್ಲಿ ಜಿಮ್ಸ್ ವೈದ್ಯಕೀಯ ಉಪ ಅಧೀಕ್ಷಕರು, ಆಡಳಿತ ಅಧಿಕಾರಿಗಳು, ಎಲ್ಲಾ ವಿಭಾಗದ ಮುಖ್ಯಸ್ಥರು, ವೈದ್ಯಾಧಿಕಾರಿಗಳು, ಜಿಮ್ಸ್ ಹಾಗೂ 3 ದಂತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಭಿತ್ತಿಚಿತ್ರ ಬಿಡುಗಡೆಗೊಳಿಸಲಾಯಿತು ಹಾಗೂ ಉಪಸ್ಥಿತರಿದ್ದ ಎಲ್ಲರಿಗೂ ತಂಬಾಕು ಮುಕ್ತ ಸಮಾಜ ಕಟ್ಟಲು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರಾಜ್ ಬಿ ಪಾಟೀಲ್, ಸ್ಥಾನಿಕ ವೈದ್ಯಾಧಿಕಾರಿಗಳು ಹಾಗೂ ಎನ್ಒಎಚ್ಪಿ ನೋಡಲ್ ಆಫೀಸರ್ ಡಾಕ್ಟರ್ ರಾಜು ಬಿ ರಾಂಪುರೆ, ದಂತ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಸತ್ಯನಾರಾಯಣ್, ಡಾಕ್ಟರ್ ಮೋಹನ್ ಬೀದಿಮನಿ, ಸಹಾಯಕ ಪ್ರಾಧ್ಯಾಪಕರಾದ ವೀರಭದ್ರಾ ಕಲ್ಯಾಣಿ, ಸೋಷಿಯಲ್ ವರ್ಕರ್ ಆರತಿ ಧನಶ್ರೀ, ಕೌನ್ಸಿಲರ್ ಮಂಜುನಾಥ್ ಕಂಬಾಳಿಮಠ ಉಪಸ್ಥಿತರಿದ್ದರು. ಮುಖ್ಯ ದಂತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂಗಮ್ಮ ಕೆ ತಿಪ್ಪಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿದರು. ಡಾಕ್ಟರ್ ಅಮೃತಾ ದೇಶಪಾಂಡೆ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ಡಾಕ್ಟರ್ ರಾಜು ಬಿ ರಾಂಪುರೆ ಅವರು ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಹಲವಾರು ವರ್ಷಗಳಿಂದ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿಯೇ ಬೀಡು ಬಿಟ್ಟಿರುವ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಜೈ ಕನ್ನಡಿಗರ ಸೇನೆಯ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಹಲವಾರು ವರ್ಷಗಳಿಂದ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿಯೇ ಬೀಡು ಬಿಟ್ಟಿರುವ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವ ಕುರಿತು ಜೈ ಕನ್ನಡಿಗರ ಸೇನೆ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ದತ್ತು ಎಚ್ ಭಾಸಗಿ, ಕೃಷ್ಣ ಅಣ್ಣೇರಾವ್, ಅಕ್ಷಯ್, ಸಂತೋಷ್ ಬೆಳೆಪ್ಪ ಮಾಂಗ್, ಭಾಗೇಶ್ ತಂದೆ ಧರ್ಮಣ್ಣ, ಪ್ರಕಾಶ್ ನಿಂಗಪ್ಪ, ಜಗತ್ ಸಿಂಗ್, ರಾಹುಲ್ ಶಂಕರ್ ಹಾಗೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಆಯ್ತು ಮನವಿ ಕೊಟ್ಟಿವಪ್ಪ ಅಂದ್ರ ಇವತ್ತು 5 ಜನ ಟ್ರಾನ್ಸ್ಫರ್ ಆಗ್ಯಾರ. ಆಲ್ರೆಡಿ ಕಮಿಷನರ್ ಭೇಟಿ ಆಗಿದ್ವಿ. ಭೇಟಿ ಆದ್ಮೇಲೆ ಕಮಿಷನರ್ ಏನಂದ್ರ ಅವ್ರಿಗೆ ರಿಲೀವ್ ಮಾಡ್ತೀವ್ರಿ ಅಂತ ಹೇಳ ಕಮಿಷನರ್ ಹೇಳ್ಯಾರ. ಆಲ್ರೆಡಿ ಕೂಡ್ರಿ ಯಾಕಂದ್ರ 15-20 ವರ್ಷದಾಗ ಇಲ್ಲಾರ ಯಾವ್ದು ಕೆಲಸ ಆಗಿಲ್ಲ ಇನ್ನತಕ್ಕ. ಯಾಕಂದ್ರ ಈಗ ಕೆಲಸಗಳು ಇನ್ನ ಪೆಂಡಿಂಗ್ ಗಳು ಯಾಕಂದ್ರೆ ಯಾವ್ದು ಕೆಲಸಗಳು ಆಗಿಲ್ಲ. ನಾನ್ ಅಂತೀನಿ ಬೇರೆಯವ್ರಿಗೆ ನೇಮಕ ಮಾಡ್ರಿ. ಯಾಕಂದ್ರೆ ವರ್ಷ ಹಳಿದವ್ರ ಬಹಳ ವರ್ಷ 15-20 ವರ್ಷ ಇಲ್ಲಾರ. ಆಲ್ರೆಡಿ ಅವ್ರು ರಿಲೀವ್ ಮಾಡಿ ಕಮಿಷನರ್ ಅವ್ರು ಏನಂದ್ರು ಅವ್ರಿಗೆ ರಿಲೀವ್ ಮಾಡ್ತೀನಿ ಅಂತ ರಿಲೀವ್ ಮಾಡ್ತೀನಿ ಅಂತ ಕಮಿಷನರ್ ಅವ್ರು ಭರವಸೆ ಕೊಟ್ಟಿದ್ದಾರೆ. ಅದಕ್ಕ 24/10ದಾಗ ಇನ್ನತಕ್ಕ ನಾವು ಬಯಲ ಮನವಿ ಕೊಟ್ಟಿದೀವಿ. ಮನವಿ ಕೊಟ್ಟಿದ್ರು ಬಿ ಇನ್ನತಕ್ಕ ಯಾವ್ದು ಕೆಲಸ ಆಗಿದಿಲ್ಲ. ಆಟೋಗಳು ಇರ್ಬೋದು, ಲೋನ್ಗಳು ಇರ್ಬೋದು, ಮತ್ತು ಫೋರ್ಸ್ ಸಾಮಾನುಗಳು ಇರ್ಬೋದು, ಯಾವ್ದು ಎಲ್ಲ ಪೆಂಡಿಂಗ್ಗಳವ. ಅದು ಕೂಡಲೇ ಆಫೀಸರ್ಗಳು ಆದೇಶ ಪ್ರಕಾರ ನಾವು ಟ್ರಾನ್ಸ್ಫರ್ ಆಗಿದೆ. ಗೋರ್ಮೆಂಟ್ ಆದೇಶನೇ ಅದ ನಮ್ಮಲ್ಲಿ. ಆಲ್ರೆಡಿ 5 ಜನ ಆಗ್ಯಾರ ಟ್ರಾನ್ಸ್ಫರ್. ಅವ್ರಿಗೆ ಕೂಡಲೇ ಇಲ್ಲಿ ರಿಲೀವ್ ಮಾಡ್ರಂತ ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೆ ಹೇಳಿದಾಗ ಅವ್ರ ಕಮಿಷನರ್ ಏನಾದ್ರು ನಾ ಭರವಸೆ ಕೊಟ್ಟು ನಾ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದು ಕೂಡಲೇ ಬೇರೆ ಒಳ್ಳೆಯವರು ಅಧಿಕಾರಿಗಳು ಬರಬೇಕು, ಇಲ್ಲಿ ಕಲಬುರಗಿ ನಗರದಾಗ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಬೇಡಿಕೆ ಅದ. ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್, ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಏರಿಕೆ ಕೈಬಿಡಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಪದ್ಮಿನಿ ಕಿರಣಗಿ, ಖಜಾಂಚಿಗಳಾದ ಸುಜಾತ, ಉಪಾಧ್ಯಕ್ಷರಾದ ಚಂದಮ್ಮ, ಜಯಶ್ರೀ ಬೆನ್ನೂರ್, ಶಶಿಕಲಾ ಕಡಗಂಚಿ, ಸಮೀನಾ ಬಾನು, ಮಲ್ಲಮ್ಮ ಕಿರಣಗಿ, ತೇಜಮ್ಮ ಕವಾಲೆ, ಸಿದ್ದಮ್ಮ, ನಾಗಮ್ಮ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಜನಸಾಮಾನ್ಯರ ದಿನಬಳಕೆ ವಸ್ತುಗಳಾದಂಥ ಪೆಟ್ರೋಲ್, ಡೀಸೆಲ್, ಸಿಲಿಂಡರ್ ಬೆಲೆಗಳನ್ನು ಹಂತ ಹಂತವಾಗಿ ಏರಿಸುತ್ತಲೇ ಬರುತ್ತಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳ ಯುದ್ಧದ ಒಂದು ನೆಪವೊಡ್ಡಿ
ಇವತ್ತಿನ ದಿನ ಕೇಂದ್ರ ಸರ್ಕಾರ ನಮ್ಮ ಜನಸಾಮಾನ್ಯರ ರಕ್ತ ಹೀರಲು ಹೊರಟಿದೆ. ಅಚ್ಚ ದಿನ ಆಯೇಗ ಅಂತ ಹೇಳ್ತಕ್ಕಂತ ಮೋದಿ ಸರ್ಕಾರ ಇದೇನಾ ಅವ್ರು ಹೇಳ್ತಕ್ಕಂಥದ್ದು ಅಚ್ಚ ದಿನ್. ಜನಸಾಮಾನ್ಯರ ದಿನನಿತ್ಯದ ಬಳಕೆಗಳನ್ನು ಏರಿಸುತ್ತಾ ಅವರ ಒಂದು ಬದುಕಿಗೆ ಕುಂದನ್ನು ತಂದಿರತಕ್ಕಂಥ ಕೇಂದ್ರ ಸರ್ಕಾರ ಯಾವತ್ತೂ ಅಚ್ಚ ದಿನ ತರಲಾರದು ಅಂತಕ್ಕಂಥದ್ದನ್ನ ನಾವು ಖಡಾಖಂಡಿತವಾಗಿ ಹೇಳಬೇಕಾಗ್ತದೆ. ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬಾಕಸ್ ಅಂದರೆ ಮೆಹ್ತಾ ಅಬಾಕಸ್ ನೊಬೆಲ್ ವಿಶ್ವ ದಾಖಲೆಗೆ ಪಾತ್ರವಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. 2003ರಿಂದ ಕಾರ್ಯನಿರ್ವಹಿಸುತ್ತಿರುವ ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬಾಕಸ್ ಮೆಹ್ತಾ ಅಬಾಕಸ್ ಸಂಸ್ಥೆಯು 7 ರಾಜ್ಯಗಳು ಹಾಗೂ 260ಕ್ಕೂ ಹೆಚ್ಚು ಶಾಲೆಗಳು ಮತ್ತು ತರಬೇತಿ ಕೇಂದ್ರಗಳ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಬಾಕಸ್ ಹಾಗೂ ಮೆಂಟಲ್ ಅರಿಥಮೆಟಿಕ್ ತರಬೇತಿ ನೀಡುತ್ತಿದ್ದು ನೋಬೆಲ್ ವರ್ಲ್ಡ್ ರೆಕಾರ್ಡ್ ಗೌರವಕ್ಕೂ ಪಾತ್ರವಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಕಲಬುರಗಿ ಹೆಡ್ ಆಫೀಸ್ ಹೊಂದಿರುವ ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬಾಕಸ್ ಮೆಹ್ತಾ ಅಬಾಕಸ್ ಸಂಸ್ಥೆಯ ಸಿಎಂಡಿಸ್ ರಚನಾ ಮೆಹ್ತಾ ಹಾಗೂ ಸ್ವಪ್ನಿಲ್ ಮೆಹ್ತಾ ಅವರ ನೇತೃತ್ವದಲ್ಲಿ 4ನೇ ಜೂನ್ 2026ರಂದು ಮಲೇಷಿಯಾನಲ್ಲಿ ನಡೆದ ಮಲೇಷಿಯಾ ಇಂಟರ್ನ್ಯಾಷನಲ್ ಅಬಾಕಸ್ ಮತ್ತು ಮೆಂಟಲ್ ಅರಿಥಮೆಟಿಕ್ ಕಾಂಪಿಟೇಷನ್ 2026ರಲ್ಲಿ ಭಾರತವನ್ನು ಪ್ರತಿನಿಧಿಸಿತು. ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ 17 ದೇಶಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪ್ರಿಲಿಮಿನರಿ ರೌಂಡ್ ಮತ್ತು ಎಲೈಟ್ ರೌಂಡ್ ವಿಭಾಗಗಳಲ್ಲಿ ಕೇವಲ 5 ನಿಮಿಷಗಳಲ್ಲಿ 120 ಸಂಸ್ಗಳನ್ನು ಪರಿಹರಿಸುವ ಸವಾಲಿನ ಸ್ಪರ್ಧೆ ನಡೆಸಲಾಯಿತು. ಕಲಬುರಗಿಯಿಂದ ಲಾವಣ್ಯ ಲೆವೆಲ್ 5, ಪ್ರಿಲಿಮಿನರಿ ರ್ಯಾಂಕ್ 1, ಎಲೈಟ್ ರ್ಯಾಂಕ್ 1, ಪ್ರೀತಮ್ ರೆಡ್ಡಿ ಲೆವೆಲ್ 1, ಪ್ರಿಲಿಮಿನರಿ ರ್ಯಾಂಕ್ 1, ಎಲೈಟ್ ರ್ಯಾಂಕ್ 1, ಮನ್ವಿತ್ ಲೆವೆಲ್ 2, ಪ್ರಿಲಿಮಿನರಿ ರ್ಯಾಂಕ್ 2, ಎಲೈಟ್ ರ್ಯಾಂಕ್ 3, ಅನನ್ಯ ಲೆವೆಲ್ 4, ಪ್ರಿಲಿಮಿನರಿ ರ್ಯಾಂಕ್ 3, ಎಲೈಟ್ ರ್ಯಾಂಕ್ 5, ಅಮೋಘ್ ಲೆವೆಲ್ 1, ಪ್ರಿಲಿಮಿನರಿ ರ್ಯಾಂಕ್ 2, ಎಲೈಟ್ ರ್ಯಾಂಕ್ 3, ಹೊಸಪೇಟೆಯಿಂದ ಸುಶಾಂತ್ ಕೋಲೂರ್ ಲೆವೆಲ್ 3, ಪ್ರಿಲಿಮಿನರಿ ರ್ಯಾಂಕ್ 1, ಎಲೈಟ್ ರ್ಯಾಂಕ್ 1, ಶಿವಮೊಗ್ಗದಿಂದ ಮಾಹಿ ಲೆವೆಲ್ 1, ಪ್ರಿಲಿಮಿನರಿ ರ್ಯಾಂಕ್ 2, ಎಲೈಟ್ ರ್ಯಾಂಕ್ 3, ಮಾಥಿ ಲೆವೆಲ್ 1, ಪ್ರಿಲಿಮಿನರಿ ರ್ಯಾಂಕ್ 3, ಎಲೈಟ್ ರ್ಯಾಂಕ್ 5, ದಾವಣಗೆರೆಯಿಂದ ಕೃತಿ ಲೆವೆಲ್ 5, ಪ್ರಿಲಿಮಿನರಿ ರ್ಯಾಂಕ್ 1, ಎಲೈಟ್ ರ್ಯಾಂಕ್ 2. 17 ದೇಶಗಳ ಸ್ಪರ್ಧಿಗಳ ನಡುವೆ ಅನೇಕ ರ್ಯಾಂಕ್ 1 ಸಾಧನೆಗಳನ್ನು ದಾಖಲಿಸಿದ ಹಿನ್ನೆಲೆಯಲ್ಲಿ ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬಾಕಸ್ ಇಂಡಿಯಾ ಸಂಸ್ಥೆಗೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಸೆಂಟರ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಪೋಷಕರೊಂದಿಗೆ ಮಲೇಷಿಯಾಗೆ ಪ್ರಯಾಣಿಸಿದ್ದರು. ಸಿಎಂಡಿಸ್ ರಚನಾ ಮೆಹ್ತಾ ಮತ್ತು ಸ್ವಪ್ನಿಲ್ ಮೆಹ್ತಾ ಭಾರತದಿಂದ ವಿಐಪಿ ಡೆಲಿಗೇಟ್ಸ್ ಆಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಪ್ರತಿನಿಧಿಗಳೊಂದಿಗೆ ಸ್ಪರ್ಧೆಯನ್ನು ನೇರವಾಗಿ ವೀಕ್ಷಿಸಿದರು. ವಿದ್ಯಾರ್ಥಿಗಳು ಹಾಗೂ ಪೋಷಕರು ತಮ್ಮ ಐತಿಹಾಸಿಕ ಸಾಧನೆಯನ್ನು ಸಂಭ್ರಮಿಸಿ ಈ ಸಲ ಕಪ್ ನಮ್ದೆ ಎಂಬ ಘೋಷಣೆಯೊಂದಿಗೆ ವಿಜಯೋತ್ಸವ ಆಚರಿಸಿದರು. ಈ ಕ್ಷಣ ಕರ್ನಾಟಕ ಹಾಗೂ ಭಾರತದ ಹೆಮ್ಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಎತ್ತಿ ಹಿಡಿದಿತ್ತು ಎಂದು ರಚನಾ ಮೆಹ್ತಾ ಮತ್ತು ಸ್ವಪ್ನಿಲ್ ಮೆಹ್ತಾ ತಿಳಿಸಿದ್ದಾರೆ. Galaxy International Abacus, and it is a proud moment not only for Galaxy International Abacus but it is a proud moment for whole Karnataka and India obviously. So Bharat Desh ko hum log ella hudugurgu taundu from Sushant Kolur from Hospet, Galaxy International Abacus student only, then Preetham Reddy from Kalburgi, Lavanya from Kalburgi, then next Manvit from Kalburgi, Ananya from Kalburgi, Amok from Kalburgi and Kriti from Davangere. So ಎಲ್ಲ ಮೇಜಾರಿಟಿ ಹುಡುಗರು ಈ ಸಲ ಕರ್ನಾಟಕದ್ದು ಗ್ಯಾಲಕ್ಸಿ ಕಡೆಯಿಂದ ಹೋಗಿರು. and total 4,000 more than 4,000 students were participated. ಮೊದಲು ಎಲ್ಲ ನೋಡಿ ಹುಡುಗರಿಗೆ ಸ್ವಲ್ಪ ಭಯ ಆಗಿತ್ತು. ಬಟ್ ದ ವೇ ಅವರ್ ಟೀಮ್ ಗ್ಯಾಲಕ್ಸಿ ಟೀಮ್ ಅವ್ರಿಗೆ ಪ್ರಿಪೇರ್ ಮಾಡಿದ್ರು. ಈ ಥರ ಅಲ್ಲಿ ಹುಡುಗರು ನಮ್ದು ಕಾನ್ಫಿಡೆನ್ಸ್ಲಿ ಈ ಸಲ ಕಪ್ ನಮ್ಮದೇ ಈ ಥರ ಘೋಷಣೆ ಮಾಡ್ಕೋತ ಫುಲ್ ಕಾನ್ಫಿಡೆನ್ಸ್ಲಿ ಅವ್ರು ಒಳಗೆ ಇದ್ದರು. 5 ನಿಮಿಷ ಅವ್ರಿಗೆ ಬರೀ ಮಾತ್ರ 2 ಪೇಪರ್ ಇದ್ದರು, 1 ಪ್ರಿಲಿಮಿನರಿ ಆ್ಯಂಡ್ 1 ಎಲೈಟ್. ಈ 2 ಪೇಪರ್ ಇಡೀ 17 ಕಂಟ್ರೀಸ್ ಒಳಗೆ 4,000ಕಿಂತ ಹೆಚ್ಚಿನ ಹುಡುಗರು ಒಳಗೆ ನಮ್ಮ ಕರ್ನಾಟಕ ಹುಡುಗರು ಅದಕ್ಕೂ ಕಾನ್ಫಿಡೆಂಟ್ಲಿ ಫೈಟ್ ಮಾಡಿ ಔಟ್ ಸ್ಕೋರ್ ಮಾಡ್ಯಾರು. ಮತ್ತು ಮೇಜಾರಿಟಿ ಹುಡುಗರು ರ್ಯಾಂಕ್ 1 ಬಂದದ್ದು. ಅದು ರ್ಯಾಂಕ್ 1 ಎಲ್ಲರಿಗಿಂತ ಟಾಪ್ ಟ್ರಾಫಿ. ಅದೇ ಅದರಲ್ಲೇ ತಮ್ಮದು ಸೆಂಟರ್ಗೂ ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬ್ಯಾಕಸ್ಗೂ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಸೆಂಟರ್ ಅವಾರ್ಡ್ ಅಂತ ಬಂದದ್ದು. ಸೊ ಇದ್ರಕ್ಕಿಂತ ನಾವು ಜಾಸ್ತಿ ನಮ್ಮದು ಎಫರ್ಟ್ ನಮ್ಮದು ಡೆಡಿಕೇಶನ್ 5 minutes 120 sums.
ಸೊ ಫಾಸ್ಟ್ ಒನ್ ಲೆಕ್ಕ ಅವರು ಒಂದೊಂದು ಸೆಕೆಂಡ್ ಇವನ್ ವಿದಿನ್ ಸೆಕೆಂಡ್ ಅವ್ರು ಅಷ್ಟು ರೀಚ್ ಆಯ್ತ್ರನ ಅದು ಟಾರ್ಗೆಟ್ ಕಂಪ್ಲೀಟ್ ಆಗ್ತದೆ. ಈಗ ಪ್ರೀತಮ್, ಸುಶಾಂತ್, ಲಾವಣ್ಯರ ಎಲ್ಲರಿಗಿಂತ ಟಫೆಸ್ಟ್ 5ನೇ ಲೆವೆಲ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.